ಬೆಂಕಿ ಬಿಸಿಗಾಳಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಿಷಿಕಾ ಸಿಂಗ್ ಸಂಬಂಧಿಸಿದಂತೆ ಒಂದು ವಿವಾದವನ್ನು ಸುವರ್ಣ ನ್ಯೂಸ್ ನಿಮ್ಮೆದುರಿಗೆ ಬಿಚ್ಚಿಟ್ಟಿತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ನರೇಂದ್ರ ಮೋದಿಯವರ ಭಾಷಣಕ್ಕಿಂತ ಮುಂಚೆ ಈ ಬೆಂಕಿ ಬಿಸಿಗಾಳಿ ಕಾರ್ಯಕ್ರಮವನ್ನು ನಾವು ಆರಂಭಿಸಿದ್ವಿ. ಎಲ್ಲರಿಗೂ ಮೇಲ್ನೋಟಕ್ಕೆ ಕಾಣೋ ಹಾಗೆ ನಿನ್ನೆ ಯೂಟ್ಯೂಬ್ನಲ್ಲಿ ರಿಷಿಕಾ ಸಿಂಗ್ ಅವರ ಒಂದು ವಿಡಿಯೋ. ರಿಷಿಕಾ ಸಿಂಗ್ ಆರಂಭದಲ್ಲಿ ಇದು ತಮ್ಮ ಮಾನಹರಣದ ವರದಿ ಅಂತ ಅಂದ್ಕೊಂಡ್ರು ಕೂಡ ನಂತರ ಸುವರ್ಣ ನ್ಯೂಸ್ ಜೊತೆ ನೇರ ಪ್ರಸಾರದಲ್ಲಿ ಮಾತನಾಡಿ ಸುವರ್ಣ ನ್ಯೂಸ್ಗೆ ತಮ್ಮ ಧನ್ಯವಾದಗಳನ್ನು ಕೂಡ ಅರ್ಪಿಸಿದ್ರು. ಈಗ ರಿಷಿಕಾ ಸಿಂಗ್ ಪೊಲೀಸ್ ಕಂಪ್ಲೇಂಟನ್ನು ಕೂಡ ದಾಖಲಿಸಿದ್ದಾರೆ. ನಾನು ಆಲ್ರೆಡಿ ಎಲ್ಲ ಮೀಡಿಯಾದವ್ರಿಗೂ ಹೇಳಿದ್ದೆ. ಆಮೇಲೆ ಲಾಸ್ಟ್ ಟೈಮ್ ಆ ಕಾಂಟ್ರವರ್ಸಿ ಆದಾಗ ನಾನು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ರು ನನ್ನ ಅಗೇನ್ಸ್ಟು. ಸೊ ನಾನು ಆ ಪಿಕ್ಚರೇ ಮಾಡ್ತಾಯಿಲ್ಲ ಅಂತ ಕಂಪ್ಲೇಂಟ್ ನಿಲ್ಲದೇ ಇಲ್ಲ ಅಲ್ಲಿಗೆ. ಸೊ ನಾನು ಒನ್ಸ್ ಆ ಮೂವಿ ಮಾಡೋದಿಲ್ಲ ಅಂತ ಆಲ್ರೆಡಿ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಆ್ಯಂಡ್ ಆ ಪಿಕ್ಚರ್ ಮಾಡಬೇಕಂದ್ರೂ ಅದರಲ್ಲಿ ಆ ಲಾಸ್ಟ್ ಟೈಮ್ ಥರ ಏನು ಕಾಂಟ್ರವರ್ಸಿ ಇಲ್ಲದೇ ಇದ್ದರೆ ಮಾತ್ರ ನಾನು ಮಾಡ್ತೀನಿ ಅಂತ ಹೇಳಿದ್ದು. ಆ್ಯಂಡ್ ಇವತ್ತೂ ಅಷ್ಟೇ ನನಗೆ ಬಶೀರ್ ಅವರು ಸುವರ್ಣ ನ್ಯೂಸಿಗೆ ನಾನು ಹೋದಾಗ ಅಲ್ಲಿ ಅವರು ಬೆಂಕಿ ಬಿರುಗಾಳಿದು ಪ್ರಮೋಷನ್ ಅಂತ ಹೇಳಿದ್ದು. ನನಗೆ ನೋಡಿದ್ರೆ ಅದು ಬೇರೆಯೇ ಕಥೆ ಹಾಕೂತಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಇವಾಗ ಮಾಡ್ತಾ ಇರೋದು ಏನಂದರೆ ಫಸ್ಟು FIR ಕೊಟ್ಟಿದ್ದೀನಿ ಬಶೀರ್ ಅವ್ರ ಅಗೇನ್ಸ್ಟ್ ಆಗೇನೆ. ಬಿಕಾಸ್ ಅವರೊಬ್ಬರೇ ಮಾಡೋಗಿ ಅವ್ರಿಗೊಬ್ರಿಗೆ ಲಾಭ ಇರೋದ್ರಿಂದ ನನಗಂತೂ ಏನೂ ಲಾಭ ಇಲ್ಲ. ಯಾಕಂದರೆ ಈ ಥರ ಕಚಡ ಕೆಲಸ ಮಾಡಿಬಿಟ್ಟು ನಾನು ಇಂಥ ಒಳ್ಳೆ ಫ್ಯಾಮಿಲಿಯಿಂದ ಬರ್ತಾ ಇರೋಳಾಗಿ ಈ ಥರ ಕೆಲಸಗಳು ಮಾಡಿ ಐ ಡೋಂಟ್ ಹ್ಯಾವ್ ಟು ನಾನು ಮೀಡಿಯಾದವ್ರ ಹತ್ರ ಬಂದು ಐ ಡೋಂಟ್ ಹ್ಯಾವ್ ಟು ಟೇಕ್ ಅಟೆನ್ಷನ್. ಸೊ ಒಂದೇ ವಿಚಾರ, ಅವರು ಏನು ಮಾಡಿದ್ದಾರೆ ತುಂಬ ಚೀಪ್ ಕೆಲಸ ಮಾಡಿದ್ದಾರೆ. ಇದಕ್ಕೆ ತಕ್ಕ ಶಿಕ್ಷೆ ಅವ್ರಿಗೆ ಆಗೇ ಆಗುತ್ತೆ. ಆಮೇಲೆ ಪೊಲೀಸ್ನವ್ರು ನನಗೆ ಆಲ್ರೆಡಿ ಸಪೋರ್ಟಾಗಿ ನಿಂತಿದ್ದಾರೆ. ಸೊ ನಾವು FIR ಕೊಟ್ಟಿದ್ದೀವಿ. ಅವರು SK ಬಶೀರ್ ಅವ್ರ ಮೇಲೆ ಡೆಫಿನೆಟ್ಲಿ ಆ್ಯಕ್ಷನ್ ತಗೋತೀವಿ. ಪಬ್ಲಿಸಿಟಿಗೋಸ್ಕರ ಡೆಫಿನೆಟ್ಲಿ. ಬಿಕಾಸ್ ಅವರು ಒಂದು ಹುಡುಗಿದು ಯಾರೂ ತನ್ನ ಫೋಟೋಗಳು ಯಾರೂ ತಾನೇ ಹಾಕೊಳ್ಳಲ್ಲ ಈ ಥರ. ಸೊ ಅವ್ರಿಗೊಬ್ಬರಿಗೆ ಆ್ಯಂಡ್ ಪ್ಲಸ್ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರೋದು ನಂದು ಅಲ್ವೇ ಅಲ್ಲ ವಿಡಿಯೋ. ಯಾಕಂದರೆ ನನ್ನ ಬಾಡಿ ಥರನೇ ಇಲ್ಲ ಅದು. ಫಸ್ಟ್ ಆಫ್ ಆಲ್ ಅವರು ಮಾರ್ಫ್ ಮಾಡಿ ಗ್ರಾಫಿಕ್ಸ್ ಮಾಡಿ ಅದು ಏನು ಮಾಡಿದಾರೋ ನಂಗೆ ಗೊತ್ತಿಲ್ಲ. ಆ್ಯಂಡ್ ಬೆಂಕಿ ಬಿರುಗಾಳಿ ಶಾರ್ಟ್ಸ್ ಜೊತೆ ಹಾಕಿದ್ದಾರೆ. ಸೊ ಮೋಸ್ಟ್ಲಿ ಅದು ಅವರು ಚೀಪ್ ಪಬ್ಲಿಸಿಟಿಗೋಸ್ಕರ ಯೂಸ್ ಮಾಡ್ತಿರ್ಬೋದು. ಬಟ್ ಅವ್ರಿಗೆ ಗೊತ್ತಿಲ್ಲ ಇನ್ನೂ ಲಾ ಅನ್ನೋದೊಂದು ಅಭಾವ ಆಗಿದೆ. ಅದ್ರ ಥ್ರೂ ನಾವು ಹೋಗಿ ಅವ್ರಿಗೆ ಇನ್ನೊಂದು ಹುಡುಗಿಗೆ ಈ ಥರ ಆಗಬಾರ್ದು, ಅದನ್ನು ನಾನು ನೋಡ್ಕೋತೀನಿ ಡೆಫಿನೆಟ್. ನೋಡಿ, ಆ ವಿಡಿಯೋದಲ್ಲಿ ನಿಮ್ಮ ಬಾಯ್ ಫ್ರೆಂಡ್ ಹೆಸರು ಕೂಡ ನೀವು ಬಾಯ್ ಫ್ರೆಂಡ್ ಅಪ್ಲೋಡ್ ಮಾಡಿ. ಬಾಯ್ ಫ್ರೆಂಡ್ ಅಲ್ಲ, ನನಗೆ ಅವ್ರು ಫಸ್ಟ್ ಆಫ್ ಆಲ್ ಫಿಯಾನ್ಸೆ ಅಂತ ಇದ್ದಿದ್ದು. ಯಾಕಂದರೆ ನನಗೆ ಮದುವೆ ಆಗಬೇಕಿತ್ತು, ಅದು ಇಡೀ ಜಗತ್ತಿಗೆ ಗೊತ್ತು. ಅದು ಇವತ್ತು ಕಾಲ್ ಆಫ್ ಆಗಿದೆ. ಅದ್ರದ್ದು ನಾನು ಕೆತ್ಕೋಕ್ಕೆ ಇಷ್ಟಪಡಲ್ಲ. ಅದು ನನ್ನ ಫಿಯಾನ್ಸೆ. ನಮ್ಮ ಪೇರೆಂಟ್ಸ್ಗೆ ಗೊತ್ತಿರ್ಬೇಕಾರೆ ನಾನು ಅವ್ರನ್ನ ಸ್ಪಾಟಲ್ಲಿ ಕರೆಸ್ಕೋತೀನೋ ಅಥವಾ ಇನ್ನೆಲ್ಲೋ ಕರೆಸ್ಕೋತೀನಿ. ನಮ್ಮ ಪೇರೆಂಟ್ಸ್ಗೆ ಪ್ರಾಬ್ಲಮ್ ಇಲ್ದಿದ್ದಾಗ ಎಂಗೇಜ್ಮೆಂಟ್ ಆಗಿರ್ಬೇಕಾರೆ ಇವ್ರು ನನ್ನ ಬಾಯ್ ಫ್ರೆಂಡ್ ವಿಚಾರ ಏನಕ್ಕೆ ಮಾತಾಡ್ತಾರೆ? ಇವ್ರಿಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ? ನಾನಂತೂ ಕೇಳಕ್ಕೆ ಹೋಗಿಲ್ವಲ್ಲ ಅದು. ಆ್ಯಂಡ್ ಬಾಯ್ ಫ್ರೆಂಡ್ ಅಲ್ಲ, ಅದು ಅವರು ಫಿಯಾನ್ಸೆ ಆಗಿದ್ರು, ನನಗೆ ವುಡ್ ಬಿ ಆಗಿದ್ರು. ಸೊ ಅವ್ರು ಬರೋದು ಏನೂ ತಪ್ಪಿಲ್ಲ, ಫ್ಯಾಮಿಲಿ ಥರನೇ ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಫಸ್ಟ್ ಆಫ್ ಆಲ್ ವೆನ್ ಮೈ ಫ್ಯಾಮಿಲಿ ಹ್ಯಾಡ್ ನೋ ಪ್ರಾಬ್ಲಮ್, ಐ ಡೋಂಟ್ ಥಿಂಕ್ ಹಿ ಶುಡ್ ಹ್ಯಾವ್ ಹ್ಯಾಡ್ ಎನಿ ಇಶ್ಯೂಸ್. ಇಲ್ಲಿಗೆ ಐ ವಾಂಟ್ ಟು ಸ್ಟಾಪ್ ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಸೇ ದಟ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನೆಕ್ಸ್ಟು ಪೊಲೀಸ್ ಅವರು ಏನು ಆ್ಯಕ್ಷನ್ ತಗೋತಾರೆ. ಇದು ರಿಷಿಕಾ ಸಿಂಗ್ ಹೇಳಿದಂಥ ಮಾತು. ಅವರು ಬಶೀರ್ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ನಟ, ನಿರ್ದೇಶಕ, ನಿರ್ಮಾಪಕ ಬಶೀರ್ ಸುವರ್ಣ ನ್ಯೂಸ್ ಸ್ಟುಡಿಯೋಯಿಂದ ಎದ್ದು ಓಡ್ ಹೋಗಿದ್ದು ಹೇಗೆ ಅನ್ನೋದನ್ನು ದೃಶ್ಯ ಸಮೇತ ನಿಮಗೆ ತೋರಿಸ್ತೀನಿ.